ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಚಾಮರಾಜನಗರ ಜಾತ್ರೆಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇವಾಗ ಚಾಮರಾಜನಗರಕ್ಕೆ ಬಂದು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಡೈರೆಕ್ಟ್ ಅತ್ತಿಗೆ ಮನೆಗೆ ಬಂದೆ. ಇದು ಸಾನು, ನಮ್ಮ ಅತ್ತಿಗೆ ಎರಡನೇ ಮಗಳು. ಎಲ್ಲ ಒಟ್ಟಿಗೆ ಹೋಗೋಣ ಅಂತೇಳಿ ಮನೆಗೆ ಬಂದೆ. ಇದು ಪೂರ್ವಿ, ನಮ್ಮ ಅತ್ತಿಗೆ ಫಸ್ಟ್ ಮಗಳು. ಇಲ್ಲಿರೋದು ನಮ್ಮ ಅತ್ತಿಗೆ. ಅವ್ರು ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಪೂಜೆಗೆ ರೆಡಿ ಮಾಡ್ತಾಯಿದ್ರು ನಾನು ಹೋದಾಗ. ಸೊ ಅವರು ತುಂಬ ಚೆನ್ನಾಗಿ ದೇವ್ರ ಮನೇಲಿ ರಂಗೋಲಿ ಎಲ್ಲ ಬರೆದಿದ್ರು. ಅದನ್ನು ನೋಡ್ತಾ ಅವ್ರು ಯಾವ ಥರ ಪೂಜೆ ಮಾಡ್ತಿದ್ದಾರೆ ಅಂತ ಅಲ್ಲೇ ನಿಂತು ನೋಡ್ಕೊಂಡು ಅವ್ರ ಜೊತೆನೇ ಮಾತಾಡ್ತಾ ಇದ್ದೆ. ಸೊ ಅವರು ಈ ಥರ ಅವ್ರ ಮನೆಯಲ್ಲಿ ರಂಗೋಲಿ ಎಲ್ಲ ಬರೆದು ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ರು ನಾನು ಹೋದಾಗ. ನಾನಿವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೆ. ಅದಕ್ಕೆ ಎಲ್ಲ ಸಂಜೆಗೆ ಬರ್ತೀನಿ, ಇವಾಗ ದೇವಸ್ಥಾನದಲ್ಲಿ ರಶ್ ಇರುತ್ತೆ ಅಂತ ಹೇಳಿದ್ರು. ದೇವ್ರು ನೋಡೋದಕ್ಕಾಗಲ್ಲ ಒಳಗಡೆ ಹೋಗಿ ಅಂತ. ಸೊ ನಾನು, ಭಗತ್, ಸಾನು 3 ಜನನೂ ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿ ಆಗ್ತಾ ಇದ್ವಿ. ಇವಾಗ ನನಗೆ ಅದಕ್ಕೇನೆ ಹೇರ್ ಸ್ಟೈಲ್ ಮಾಡ್ತಾಯಿದ್ರು. ಸೊ ಅವರು ಹೇರ್ ಸ್ಟೈಲ್ ಯಾವ ಥರ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿಯಾದೆ. ಇವಾಗ ದೇವಸ್ಥಾನಕ್ಕೆ ನಾನು, ಸಾನು, ಹಸ್ಬೆಂಡ್ 3 ಜನನೂ ಹೋಗಿದ್ವಿ. ದೇವಸ್ಥಾನದಿಂದ ಆಲ್ರೆಡಿ ಮಾರಿಗುಡಿ ದೇವಸ್ಥಾನದ ತನಕ ತೇರು ಬಂದಿತ್ತು. ಇವಾಗ ನಾನು ತೇರು ಯಾವ ಥರ ಇತ್ತು ಅಂತ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ತೇರು ಹೇಗಿತ್ತು ಅಂತ ನೋಡಿ. ಈ ಜಾತ್ರೆಯನ್ನು ಕಳೆದ 200 ವರ್ಷಗಳಿಂದ ಮಾಡ್ಕೊಂಡು ಬಂದಿರೋ ಇತಿಹಾಸ ಇದೆ. ಈ ಜಾತ್ರೆ ಸ್ಪೆಷಲ್ ಏನಂತ ಹೇಳಿದ್ರೆ, ಆಷಾಢ ಮಾಸದಲ್ಲಿ 1 ತಿಂಗಳು ದೂರ ಇರೋ ನವದಂಪತಿಗಳಿಗೆ ಇಲ್ಲಿಗೆ ಬಂದು ಜಾತ್ರೆಯಲ್ಲಿ ತೇರಿಗೆ ಹಣ್ಣು ಜಾವನಿನ ಎಸೆಯೋದು ಇಲ್ಲಿನ ವಿಶೇಷತೆ ಆಗಿದೆ. ಕರ್ನಾಟಕದಲ್ಲಿ ಎಲ್ಲೂ ಆಷಾಢ ಮಾಸದಲ್ಲಿ ಯಾವುದೇ ಜಾತ್ರೆ ಆಗಲಿ ಹಬ್ಬ ಆಗಲಿ ಮಾಡೋದಿಲ್ಲ. ಇದು ಇಲ್ಲಿನ ಸ್ಪೆಷಲ್ ಆಗಿದೆ. ಚಾಮರಾಜೇಶ್ವರ ತೇರು ಅದು ದೊಡ್ಡ ತೇರಾಗಿರುತ್ತೆ. ಅದ್ರ ಜೊತೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರ ತೇರು, ಇದ್ರ ಜೊತೆಗೆ ಗಣೇಶ ತೇರು, ಇದು ಎರಡೂ ಚಿಕ್ಕ ತೇರಾಗಿರುತ್ತೆ. ದೇವಸ್ಥಾನದ ಸುತ್ತ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ ಜಾತ್ರೆ ಟೈಮಲ್ಲಿ. ಸೊ ಯಾವ ಥರ ಅಂಗಡಿ ಜೋಡಿಸ್ಕೊಂಡಿದ್ರು ಅಂತ ನೋಡಿ.
ದೇವಸ್ಥಾನದ ಹಿಂದೆಗಡೆ ಇತ್ತು ತೇರು. ಅಲ್ಲೇ ಹಣ್ಣು ಮತ್ತು ಜವನೆನ ಇಸ್ತು ದೇವಸ್ಥಾನದ ಮುಂದೆಗಡೆ ಬಂದೆ. ಮುಂದೆ ಈ ಥರ ಇದು ಗೋಪುರ ದೇವಸ್ಥಾನದ್ದು ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡಿ. ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಲಿಲ್ಲ, ತುಂಬ ರಶ್ ಇರೋದ್ರಿಂದ. ಹೀಗೆ ಅಂಗಡಿ ಹತ್ರ ಬಂದ್ವಿ. ಅಂಗಡಿ ಹತ್ರ ಬಂದಾಗ ಇಲ್ಲಿ ಮೆಹಂದಿ ಹಾಕ್ತಾಯಿದ್ರು, ಅಂದರೆ ಹಚ್ಚೋದು. ಇದು ಅಜ್ಜಿ ಕೈಗೆ ಹಾಕ್ತಾರೆ. ಇದನ್ನು ಒಂದೇ ಕೈಗೆ ಮಾತ್ರ ಹಾಕ್ಸ್ಕೋಬೇಕು ಅಂದ್ಬಿಟ್ಟು ನಾನು ಸಾನು ಇಬ್ಬರೂ ಡಿಸೈನ್ಸ್ ತುಂಬ ಇತ್ತು. ಅದರಲ್ಲಿ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿಬಿಟ್ಟು ಹಾಕ್ಸ್ಕೊಂಡೆ ನಾನು. ನೋಡಿ ಈ ಥರ ಈ ಡಿಸೈನ್ನ ನಾನು ಸೆಲೆಕ್ಟ್ ಮಾಡಿದ್ದು. ಸೊ ಇದು ಹಾಕಿ ಇದು ಒಂದು ದಿನವೂ ನನ್ನ ಕೈಲಿ ಇರಲಿಲ್ಲ. ವಾಶ್ ಮಾಡಿದ ತಕ್ಷಣವೇ ಅದು ಎಲ್ಲ ಹೊಟ್ಟೋಗ್ಬಿಡ್ತು. ಇದು ಅಚ್ಚೆಲ್ಲ ಹಾಕ್ಸ್ಕೊಂಡಾದ್ಮೇಲೆ ಹಾಗೆ ಮುಂದೆ ಅಂಗಡಿಗಳು ಯಾವ್ದ್ಯಾವ್ದಿದೆ ಅಂತ ನೋಡ್ಕೊಂಡು ಹೋದ್ವಿ. ಸೊ ಈ ಥರ ಹಚ್ಚನ್ನ ನಾವು ಎಲ್ಲೂ ನೋಡೋದಕ್ಕಾಗಲ್ಲ, ಜಾತ್ರೆಯಲ್ಲಿ ಮಾತ್ರ ನಮಗೆ ಸಿಗೋದು. ಈ ಥರ ಹಚ್ಚು ಹಾಕ್ಸ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ಸ್ಕೊಂಡೆ, ಬಟ್ ಜಾಸ್ತಿ ಟೈಮ್ ಇರಲಿಲ್ಲ. ಅಲ್ಲಿಂದ ಮುಂದೆ ಬಂದ್ವಿ. ಮುಂದೆ ಬಂದಾಗ ರೆಡ್ ರೋಸ್ ಎಲ್ಲ ಇತ್ತು, ಅಂದರೆ ಕಲರ್ಸ್ ರೋಸ್ ಎಲ್ಲ ಇತ್ತು. ಬಟ್ ನನಗೆ ಫೇವ್ರೆಟ್ ಬಂದು ರೆಡ್ ರೋಸ್. ಅದಕ್ಕೆ ನಾನು ರೆಡ್ ರೋಸ್ನ ಸೆಲೆಕ್ಟ್ ಮಾಡಿದೆ. ನಾವು ಹೋಗೋ ತನಕ ತುಂಬ ಲೇಟ್ ಆಗಿರೋದ್ರಿಂದ ತುಂಬ ಜನ ತೊಗೊಬಿಟ್ಟಿದ್ರು. ಸೊ ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನೋಡಿ ಸೆಲೆಕ್ಟ್ ಮಾಡಿ ಅದೊಂದು ರೋಸ್ನ ಮಾತ್ರ ತೊಗೊಂಡೆ. ನಾನು ತುಂಬ ಚಿಕ್ಕವಳು ಇದ್ದಾಗಲಿಂದನೂ ಈ ಜಾತ್ರೆಗೆ ಬರ್ತಿದ್ದೆ. ಬಟ್ ನನಗೆ ಜಾತ್ರೆಯಲ್ಲಿ ಸ್ಪೆಷಲ್ ಅನ್ನಿಸ್ತಾ ಇದ್ದಿದ್ದು ನನಗೆ ರೆಡ್ ರೋಸ್ ಅಂದರೆ ತುಂಬ ಇಷ್ಟ. ಅದನ್ನು ನಾನು ಜಾಸ್ತಿ ತಗೋತಿದ್ದೆ. ಅದಾದಮೇಲೆ ನಾವು ಅಂಗಡಿ ಕಡೆಗೆ ಬಂದ್ವಿ. ಅಂಗಡಿಯಿಂದ ಬಂದು ನಾವು ಎಲ್ಲ ಕಡೆ ಅಂಗಡೀಲಿ ಏನೇನಿದೆ ಅಂತ ನೋಡ್ಕೊಂಡು ಹೋದ್ವಿ. ಏಕೆಂದರೆ ನೈಟ್ ಬಂದು ತೊಗೊಳ್ಳೋಣ ಎಲ್ಲ, ಇವಾಗ ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಿದ್ವಿ. ತೇರಿಗೆ ಹಣ್ಣದ ಜವಣಿ ಇಸ್ತು. ಹಾಗೆ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಊಟ ಮಾಡಿ ರೆಸ್ಟ್ ಮಾಡಿ ಹಾಗೆ ಮತ್ತೆ ಸಂಜೆ ಮನೆಯವ್ರ ಜೊತೆ ಇನ್ನೊಂದು ಸಲ ಬರೋಣ ಅಂತ ಹೇಳಿ ನಾವು ಮನೆಗೆ ಹೋದ್ವಿ. ಹಿಂಗೆಲ್ಲ ರೆಡಿ ಆದ್ವಿ. ನಾನು, ಸಾನ್ವಿ, ಪೂರ್ವಿ, ಹಸ್ಬೆಂಡ್ 4 ಜನನು ಎಜಿಮಿಷನ್ಗೆ ಹೋಗಿದ್ವಿ. ಸೊ ಎಜಿಮಿಷನ್ಗೆ ಹೋಗಿ ನಾವು ಏನೆಲ್ಲ ಗೇಮ್ಸ್ ಆಡಿದ್ವಿ, ಅಲ್ಲಿ ಹೇಗೆಲ್ಲ ಇತ್ತು ಅಂತ ನೋಡೋಣ ಬನ್ನಿ.
ಗೇಮ್ಸಲ್ಲಿ ನಾವು ಈ ಗೇಮ್ನ ಆಡಿದ್ವಿ. ನಾನು, ಸಾನು, ಪೂರ್ವಿ, ಹಸ್ಬೆಂಡ್ 4 ಜನನು. ಸೊ ಈ ಗೇಮ್ ನಮಗೆ ತುಂಬ ಖುಷಿ ಅನ್ನಿಸ್ತು. ತುಂಬ ಜಾಸ್ತಿ ನಕ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದು ಆಡಿದ ಗೇಮ್ ಇದು. ನನ್ನ ಸಾಹಿತ್ಯದ ನಾಯಕ ವೈರಿ ಸತ್ತರು ಸಿಗದಿಲ್ಲ ತಿಳಕ ನಮನ ಗೆದ್ದಬೇಕು. ನಾನು, ಸಾನು ಒಂದು ಸೈಡು, ಹಸ್ಬೆಂಡ್ ಮತ್ತು ಪೂರ್ವಿ ಒಂದು ಸೈಡ್ ಕೂತಿದ್ವಿ. ಸೊ ಇದು ಸ್ಟಾರ್ಟಿಂಗ್ ನಿಧಾನಕ್ಕೆ ಹೋಗುತ್ತೆ, ಅದಾದಮೇಲೆ ಸಡನ್ನಾಗಿ ಕ್ರಾಸ್ ಆಗುತ್ತೆ. ಸೊ ಆ ಕ್ರಾಸ್ ಆಗೋ ಟೈಮಲ್ಲಿ ತುಂಬ ಭಯ ಆಗ್ತಾ ಇತ್ತು. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು ಗೇಮ್ ಮಾತ್ರ. ನಾನು ಆಡಿದ್ದು ಇದೊಂದೇ ಗೇಮ್. ಹಸ್ಬೆಂಡ್ ಮತ್ತು ಪೂರ್ವಿ ಜಾಯಿಂಟ್ ವೀಲ್ ಆಡಿದ್ರು. ಸೊ ಅವರು ಆಟಾಡ್ಕೊಂಡು ಬಂದರು. ಇದಾದಮೇಲೆ ನಾವು ಎಕ್ಸಿಬಿಷನಿಂದ ಹೋದ್ವಿ. ದೇವಸ್ಥಾನದ ಹತ್ರ ಹೋಗೋಣ, ಒಳಗಡೆ ಹೋಗಿರ್ಲಿಲ್ವಲ್ಲ ಬೆಳಗ್ಗೆ, ತುಂಬ ರಶ್ ಇತ್ತು ಅಂತ ಹೇಳಿ ಬೆಳಗ್ಗೆ ಹೋಗಿರಲಿಲ್ಲ. ಅತ್ತಿಗೆಗೂ ಅಣ್ಣಂಗೂ ಫೋನ್ ಮಾಡಿ ಕರೆದ್ವಿ, ಅವರೂ ಬಂದಿದ್ದರು. ಸೊ ಇವಾಗ ದೇವಸ್ಥಾನದ ಹತ್ರ ಹೋಗಿದ್ದೀವಿ. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ಲೈಟಿಂಗ್ಸ್ ಹಾಕಿದ್ದು ತುಂಬ ಚೆನ್ನಾಗಿತ್ತು. ತೇರನ್ನು ಬಂದು ನಿಂತಿತ್ತು. ಆದರೂ ಬೆಳಗ್ಗೆ ಎಷ್ಟು ರಶ್ ಇತ್ತು ಅಷ್ಟೇ ಜನ ಇದ್ದರು. ಇನ್ನು ಅಂಗಡಿ ಎಲ್ಲ ಕ್ಲೋಸ್ ಆಗಿರಲಿಲ್ಲ, ಎಲ್ಲ ಓಪನ್ ಇರೋದ್ರಿಂದ. ನಾವು ಅಲ್ಲಿಗೆ ಹೋದಾಗ್ಲೇ 9:30 ಆಗಿತ್ತು. ಆದ್ರೂ ಜನ ಇದ್ದಷ್ಟೇ ಇದ್ದರು, ಜಾಸ್ತಿನೇ. ನಾವು ದೇವಸ್ಥಾನದ ಒಳಗಡೆ ಹೋದಾಗ ಅಲ್ಲಿ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು, ಡೆಕೋರೇಷನ್ ಮಾಡಿ. ಸೊ ಒಳಗಡೆ ದೇವಸ್ಥಾನದ ಒಳಗಡೆ ಯಾವ ಥರ ರೆಡಿ ಮಾಡಿದರು ಅಂತ ನೋಡೋಣ ಬನ್ನಿ. ದೇವಸ್ಥಾನ ಎಲ್ಲ ಸುತ್ತಕೊಂಡು ದೇವ್ರನ್ನೆಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಸೆಲ್ಫಿ ತೊಗೊಂಡು ಹಾಗೆ ಮನೆ ಕಡೆಗೆ ಬಂದ್ವಿ. ಮನೆಗೆ ಬಂದು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತಿದ್ವಿ. ಇದಾಗಿತ್ತು ನನ್ನ ವ್ಲಾಗ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.